ನಾನ್ ವೆಜ್ಜು. ನೀರು ಕುಡ್ದ ಅನ್ನಕ್ಕೆ ಹುಡುಗಿಗೆ ಹೆಂಗೆ ಹೇಳ್ತೀಯ? ಯಪ್ಪ ಸರಿ ಬಿಡುವ. ಇಷ್ಟೊಂದು ಲೇಟಾಗಿ ಬಂದ್ರೆ ಹೆಂಗ್ ಮೇಡಮ್? ರೈಸ್ ಇಷ್ಟೇ ತಿಂದ್ರೆ ಹೊಟ್ಟೆ ಹಿಂಗೆ ಮುಂದೆ ಬಂದಿರೋ ಥರ ಅನ್ಸುತ್ತೆ. ನೀವು ಮುದ್ದೆ ಎಷ್ಟೇ ತಿಂದ್ರಿ ಹೊಟ್ಟೆ ಮುಂದೆ ಬಂದಿರೋ ಥರ ಫೀಲ್ ಆಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಸ್ಟಾರ್ ಗುರು ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಟೈಮ್ ಕರೆಕ್ಟಾಗಿ ಈಗ 5:30 ಆಗಿದೆ. ನಿಮ್ಮ ಜಿ ಸ್ಟಾರ್ ಗುರು 5:30 ಆದ್ರೂ ಇನ್ನೂ ಎದ್ದಿಲ್ಲ. ಲಾಗ್ ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ ಅಂತಾನೆ. ಎದ್ದು ಜಿಮ್ಗೆ ಹೋಗ್ತಾನೆ, ಹಿಂಗೆ ಮಲ್ಕೊಂಡಿರ್ತಾನ. ಕೇಳನ್ ಬನ್ನಿ. ಹಲೋ ಬಾಸು, ಯಾಕೆ ಇನ್ನ ಎದ್ದಿಲ್ಲ? ಏನ್ ಜಿಮ್ಗೆ ಹೋಗ್ಬೇಕು ಅನ್ಕೊಡ್ತೀಯ? ಇಲ್ಲ 5 ಗಂಟೆಗೆ ಎದ್ದು ಜಿಮ್ಗೆ ಹೋಗ್ತೀನಂದೆ, ಇನ್ನ ಮಲ್ಕೊಂಡಿದ್ಯಾ? ಎದಳು ಅಣ್ಣ, ನಿಂಗೆ ಅಣ್ಣ ಹೇಳ್ತಿರೋದು. ಟೈಮ್ ಅಲ್ಲಿ 5:45 ಎದೊಳ್ತೀಯ ಇಲ್ಲಿ ಈಗ? 5:45 ಎಷ್ಟನ್ನಾಗ್ಲಿ ಹೋಗು ಹೊತ್ಲಾಗಿ. ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದೊಳ್ತೀನಿ. ಬೆಡ್ಶೀಟ್ ಎಳಿಬೇಡ ಕಣೋ. ಯಾರು ಇವನು ಬೆಳಿಗ್ಗೆ ಬಂದ್ಬಿಟ್ಟು ತಲೆ ತಿಂತವನಲ್ಲೋ. ಇದಳು ಜಿಸ್ಟರು. ಈ ನನ್ನ ಮಗನ್ ಕಾಟ ತಡ್ಕೊಳಕ್ ಆಗ್ತಿಲ್ಲಪ್ಪ. ಐದು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬೇಕು. ಟೈಮ್ ನೋಡ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಯ್ತು ಅಂದ್ರು ಆಮೇಲೆ ಇದೆ ನಿಂಗೆ. ಅಣ್ಣ, ನಾನು ರೆಡಿಯಾಗಿ ಹೋಗ್ತೀನಿ, ಇನ್ನು 5 ನಿಮಿಷ ದೇವ್ರಾಗು. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರಣ? ಟೂ ಮಿನಿಟ್ಸ್ ರೆಡಿಯಾಗಿ ಬರ್ತೀನಿ, ಹಂಗಿರು. ಹಲೋ ಜಿ ಸ್ಟಾರು, ಹುಷಾರಾಗಿ ಜಿಮ್ ಮಾಡ್ಕೊಂಬ. ಹೆಂಗೆಂಗೋ ಎತ್ತಕ್ಕೆ ಹೋಗಿ ಮತ್ತೆ ಇಂಜುರಿ ಮಾಡ್ಕೊಂಬಂದ್ರೆ ಆಮೇಲೆ ಐತ್ ನಿನ್ಗೆ. ಅಣ್ಣ ನನಗೆ ಗೊತ್ತು, ಹೋಗೋಣ ಸಾಕು. ಅಲ್ಲೂ ಬಂದು ತಲ್ತೀನಿ ಬೇಡ. ನನ್ನ ವಿಡಿಯೋ ನೋಡ್ತಿರೋರು ಯಾರನ್ನ ಎಜುಕೇಷನ್ ಮಾಡ್ತಿದ್ರೆ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನೀವು ಎಜುಕೇಷನ್ ಮಾಡಿ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಡಿಗ್ರಿವರೆಗಾದರೂ ಎಜುಕೇಷನ್ ಇರಬೇಕು. ಡಿಗ್ರಿ ಆದಮೇಲೆ ನೀವೇನಾದರೂ ನೆಕ್ಸ್ಟ್ ಎಜುಕೇಷನ್ಗೆ ಅಂತ ಹೋದರೆ ಪಕ್ಕ ನಾವು ಜಾಬ್ ಮಾಡ್ತೀವಿ ಅನ್ನೋಂಗಾದರೆ ಮಾತ್ರ ಎಜುಕೇಷನ್ ಮಾಡಿ. ಇಲ್ಲ ನಮ್ಮ ಕೈಲಿ ಜಾಬ್ ಮಾಡೋಕ್ಕಾಗಲ್ಲ, ನಾವು ಮಾಡ್ತಿರೋ ಎಜುಕೇಷನಿಂದ ನಮಗೆ ಜಾಬ್ ಸಿಗಲ್ಲ ಅನಿಸಿದರೆ ಆ ಎಜುಕೇಷನ್ನ ಅಲ್ಲೇ ಕ್ವಿಟ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ. ಯಾಕಂದರೆ ನೀವು ಎಜುಕೇಷನ್ನು 25-30 ವರ್ಷದವರೆಗೂ ಮಾಡ್ಕೊಂಡು ಹೋದರೆ ನಿಮ್ಮ ಏಜ್ ಹಾಳಾಗುತ್ತೆ ಹೊರತು ನಿಮ್ಗೆ ಜಾಬ್ ಸಿಗಲ್ಲ. ಅದರಲ್ಲೂ ಈ ಗೌರ್ಮೆಂಟ್ ಜಾಬ್ಗೆ ಅಂತಲೇ ಓದ್ತಿದ್ದಾರಲ್ಲ, ಅವರು ಆದಷ್ಟು ಬೇಗ ನಿಮಗೆ ಈ ಜಾಬ್ ಕನ್ಫರ್ಮ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ನೀವು ಬೇರೆ ಕೆಲಸಕ್ಕೆ ಬೇಗ ಜಾಯ್ನ್ ಆಗಿ. ಈ ಗೌರ್ಮೆಂಟ್ ಜಾಬ್ ಅನ್ನೋದು ದೊಡ್ಡ ಸ್ಕ್ಯಾಮು. ಯಾಕಂತ ಹೇಳ್ತೀನಿ ಕೇಳಿ. ಇದು ಯಾಕೆ ಸ್ಕ್ಯಾಮ್ ಅಂತ ನಾನು ಸಿಂಪಲಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ SDFTA, KAS, PC, PSI ಯಾವುದೋ ಒಂದು ಪೋಸ್ಟ್ಗೆ 100 ಜನನ ಕರೆದಿದ್ದಾರೆ ಅಂದ್ಕೊಳ್ಳಿ. ಆ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದು 4-5 ಲಕ್ಷ ಜನ ಹಾಕ್ತೀವಿ. ನಾವು ಹೆಂಗೆ ಗ್ರಂಥನ ತಲೆಯಲ್ಲಿ ಇಟ್ಕೊಂಡು ಓದಿದ್ರು ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು 100 ಜನಕ್ಕೆ. ಇನ್ನು ಮಿಕ್ಕಿದ್ದು 3,99,900 ಜನ ಎಲ್ಲಿಗೆ ಹೋಗಬೇಕು? ಈ 3,99,900 ಜನ ನಿರುದ್ಯೋಗಿಗಳಾಗಿ ಉಳ್ಕೊಂಡ್ಬಿಡ್ತಾರೆ. ಸಪೋಸ್ ಇವ್ರು ಇನ್ನೊಂದೆರಡು ವರ್ಷ ಓದೋಣ ಅಂತ ಓದ್ಕೊಂಡು ಕೂತ್ಕೊಂಡ್ರು ಗೌರ್ಮೆಂಟಿಂದ ಕಾಲ್ ಮಾಡೋದು 2-3 ವರ್ಷಕ್ಕೆ ಒಂದ್ಸತಿ. ಈ 2-3 ವರ್ಷ ಮತ್ತೆ ಇವ್ರು ಓದೋಷ್ಟರಲ್ಲಿ ಮನೇಲೇನೋ ಪ್ರಾಬ್ಲಮ್ ಆಯಿತು, ಇಲ್ಲ ಇವ್ರಿಗೆ ಏಜ್ ಬಾರ್ ಆಯಿತು, ಏನು ಮಾಡ್ಬೇಕು ಅವಾಗ? ಎಷ್ಟೋ ಜನ ಮನೇಲೇನೋ ಪ್ರಾಬ್ಲಮ್ ಅಂತ ಎಜುಕೇಷನ್ನ ಕ್ವಿಟ್ ಮಾಡ್ತಾರೆ. ಇನ್ನು ಎಷ್ಟೋ ಜನ ಏಜ್ ಬಾರ್ ಆಗಿ ಏನೂ ಮಾಡೋಕ್ಕಾಗದೆ ಎಜುಕೇಷನ್ನ ಕ್ವಿಟ್ ಮಾಡಲೇಬೇಕಾಗುತ್ತೆ. ಏನು ಹೇಳ್ತೀನಿ ಅಂದರೆ, ನಮ್ಮ ಮನೆ ಕಡೆ ಬಿಗ್ಗಿಯಾಗಿದ್ದಾರೆ, ನಾವು ಎಷ್ಟೇ ಓದಿದ್ರು ಓದಿಸ್ತಾರೆ ಅನ್ನಂಗಿದ್ರೆ ಓದಿ, ಇಲ್ಲ ನಾನು 100% ಜಾಬ್ ಮಾಡೇ ಮಾಡ್ತೀನಿ ಅನ್ನಂಗಿದ್ರೆ ಓದಿ. ಸುಮ್ಮನೆ ಎಲ್ಲರೂ ಓದ್ತಿದ್ದಾರೆ ನಾನು ಓದ್ತಿದ್ದೀನಿ ಅಂತ ಟೈಮ್ ವೇಸ್ಟ್ ಮಾಡೋಕ್ಕಂತೂ ಹೋಗಲೇಬೇಡಿ. ಯಾಕಂದರೆ ಮತ್ತೆ ನಿಮಗೆ ಲೈಫಲ್ಲಿ ದುಡಿಯೋಕ್ಕೆ ಟೈಮ್ ಅನ್ನೋದೇ ಸಿಗಲ್ಲ. ಇದನ್ನೆಲ್ಲ ಹೇಳಿ ಓದ್ತಿರೋರಿಗೆ ನಾನು ಡಿಮೋಟಿವೇಟ್ ಅಂತೂ ಮಾಡ್ತಿಲ್ಲ, ಇರೋ ಫ್ಯಾಕ್ಟ್ನ ಕರೆಕ್ಟಾಗಿ ಹೇಳಿದ್ದೀನಿ ಅಷ್ಟೇ. ತುಂಬ ದಿನ ಆದಮೇಲೆ ಜಿಮ್ಗೆ ಹೋಗ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ಒಂದು 15 ದಿನ ಆಯಿತು ಜಿಮ್ಗೆ ಹೋಗಿ. ನಾನು ಎಕ್ಸಾಮ್ ಇದ್ದಿದ್ದರಿಂದ ಜಿಮ್ಗೆ ಹೋಗೋಕ್ಕಾಗಲಿಲ್ಲ.
ಹಾಯ್ ಗೈಸ್, ಏನು ಗೊತ್ತಾ, ನಾನು ಜಿಮ್ಮಿಗೆ ಬಂದಿದ್ದೆ. ಜಿಮ್ ಮುಗಿಸ್ಕೊಂಡು ಸ್ಟೇಡಿಯಮಿಗೆ ಬಂದೆ. ಇಲ್ಲೊಬ್ಬ ಅಲ್ಲಿ ಹೋಗ್ತಾನಲ್ಲ ಹುಡುಗ, ಅವನು ಕನ್ನಡದವನು. ಆ್ಯಕ್ಚುಲಿ ಅವನು ಲಂಬಾಣಿ ಮಾತಾಡ್ತಾನಂತೆ. ಯಾವ ಥರ ಮಾತಾಡ್ತಾನೆ ಚೆಕ್ ಮಾಡಮ್ ಬನ್ನಿ. ಬಾ. ಓಯ್ ನಿಂಗರಾಜು ನಿನಗೆ ಲಂಬಾಣಿ ಬರುತ್ತಂತೆ? ಯಾರು ಹೇಳಿದ್ದು? ಒಂದು ವಿಡಿಯೋ ಮಾಡ್ತಾನಲ್ಲ, ಇವನು ಹೇಳಿದ್ದು ಲಂಬಾಣಿ ಬರುತ್ತೆ ಅಂತ. ಓಕೆ, ಒಂದ್ಸತಿ ಚೆಕ್ ಮಾಡೋಣ ಅಂತ ಬಂದೆ ನಾನು. ನಾನೊಂದು ಕ್ವಶನ್ ಕೇಳ್ತೀನಿ, ಅದನ್ನ ಆನ್ಸರ್ ಮಾಡಿ ಸರಿ? ಲಂಬಾಣಿಲೇನು, ನಾನು ಕನ್ನಡದಲ್ಲಿ ಇಲ್ಲ ಹೇಳ್ತೀನಿ ಸರಿನಾ? ನಾನು ಕನ್ನಡದಲ್ಲೇ ಹೇಳ್ತೀನಿ, ನೀನು ಲಂಬಾಣಿ ಇಲ್ಲ ಸರಿನಾ? ನಿನ್ನ ಹೆಸರೇನು? ನಿಂಗರಾಜ್. ನಿಂಗರಾಜ್. ಎಲ್ಲಿಂದ ಬಂದಿರೋದು ನೀನು? ಶಿರಾದಿಂದ. ಶಿರಾತಿಯ. ಏನು ಓದ್ತಿರೋದು ನೀನು? ಬಿ ಎ ಕರೋಚ್, ಸೆಕೆಂಡ್ ಇಯರ್ ಬಿ ಎ ಇಂಡಸ್ಟ್ರಿಯಲ್. ನಾನೊಂದು 2-3 ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟಾಗಿ ಹೇಳ್ಬಿಟ್ರೆ ನಿನ್ನ ಪಕ್ಕ ಲಂಬಾಣಿ ಮಾತಾಡ್ತೀನಿ ಅಂತ ಸರಿನಾ? ಖಾಣೋ ಊಟ ಆಯ್ತಾ ಅನ್ನೋದಕ್ಕೆ ಲಂಬಾಣಿಲಿ ಏನಂತ? ಖಾಣ ಕಾಲ್ಬೇಕು. ನೀರು ಕುಡ್ದ? ಪಾಣಿ ಕುಲ್ದ. ನೀರು ಕುಡ್ದ ಅನ್ನಕ್ಕೆ ಹುಡುಗಿಗೆ ಹೆಂಗೆ ಹೇಳ್ತೀಯ? ಹುಡುಗಂಗಾದ್ರೆ ಪಾಣಿ ಪಿಲ್ದ, ಹುಡುಗಿಗೆ ಹೆಂಗೆ ಹೇಳ್ತೀಯ? ಪಾಣಿ ಕುಲ್ದಿಗೆ. ಪಾಣಿ ಪಿಲ್ದ. ಮಾರ್ನಿಂಗು ಎಷ್ಟು ಗಂಟೆಗೆ ಸ್ಟೇಡಿಯಂಗೆ ಬಂದೆ? ಇದನ್ನು ಲಂಬಾಣಿಲಿ ಹೇಳಿ ನೋಡೋಣ. ರಾತ್ರಿ 5 ಗಂಟೆ ಸ್ಟೇಡಿಯಂ. ನೀನು ಆನ್ಸರ್ ಹೇಳ್ಬೇಡ, ನಾನು ಹೇಳ್ತಿರೋದು ಟ್ರಾನ್ಸ್ಲೇಟ್ ಮಾಡು. ಮಾರ್ನಿಂಗು ಎಷ್ಟು ಗಂಟೆಗೆ ಸ್ಟೇಡಿಯಮಿಗೆ ಬಂದೆ? ಅದನ್ನು ಲಂಬಾಣಿಲಿ ನೋಡೋಣ. ಮಾರ್ನಿಂಗ್ 3 ಗಂಟೆ ಸ್ಟೇಡಿಯಂ में आयो. ಓಕೆ, ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗೋಣ, ಅದನ್ನು ಲಂಬಾಣಿಲಿ ನೋಡೋಣ. ಇಲ್ಲಿಂದ ಅಲ್ಲಿ ಹತ್ತು ಚಾಲೆಂಜ್ ಅಮ್ಮ. ಓಕೆ, ಇವನು ಅಂದರೆ 99% ಲಂಬಾಣಿ ಮಾತಾಡ್ತಾನೆ. ಅದು ಅಂದರೆ ಕರ್ನಾಟಕದಲ್ಲಿರೋರೆಲ್ಲ ಕನ್ನಡಿಗರೇ, ಬಟ್ ಅದರಲ್ಲಿ ಬೇರೆ ಬೇರೆ ಭಾಷೆ ಮಾತಾಡೋರೆಲ್ಲ ಇರ್ತಾರೆ. ಇವನು ಕನ್ನಡದವನು, ಮದರ್ ಟಂಗ್ ಬಂದುಬಿಟ್ಟು ಕನ್ನಡದವನು, ಬಟ್ ಲಂಬಾಣಿನ 99% ಮಾತಾಡ್ತಾನೆ. ಹಂಗಾಗಿ ಖುಷಿ ಆಯಿತು. ನಮ್ಮ ಫ್ರೆಂಡ್ ಹೇಳಿದ್ಕೆ ಇವನಿಗೆ ಸ್ವಲ್ಪ ಇಂಟರ್ವ್ಯೂ ಮಾಡಿದೆ. ಈಗ ಜಿಮ್ ಮುಗಿಸ್ಕೊಂಡು ಸ್ಟೇಡಿಯಮಲ್ಲಿ ಒಂದು ರೌಂಡ್ ಹೊಡೆದು ರಿಟರ್ನ್ ಹೋಗ್ತಾ ಇದ್ದೀನಿ. ನೀವು ಯಾರ್ಯಾರು ಬೇರೆ ಬೇರೆ ಲ್ಯಾಂಗ್ವೇಜ್ ಎಷ್ಟೆಷ್ಟು ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂದರೆ ಕನ್ನಡ ಮಾತಾಡೋರು ನನಗೆ ಇಂಗ್ಲೀಷ್ ಬರುತ್ತೆ, ಹಿಂದಿ ಬರುತ್ತೆ ಅಂತ ಕಮೆಂಟ್ ಮಾಡಿ. ಇಲ್ಲ ಬೇರೆ ಭಾಷೆ ಬಂದರೂ ಅದನ್ನು ಕಮೆಂಟ್ ಮಾಡಿ. ಒಟ್ಟು 2-3 ಲ್ಯಾಂಗ್ವೇಜ್ ಬರೋರು ನನಗೂ ಈ ಥರ ಇಷ್ಟು ಭಾಷೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಜಿಮ್ ಮುಗಿಸ್ಕೊಂಡು ಜಸ್ಟ್ ಈಗ ರೂಮ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ರೂಮಲ್ಲಿ ಇಷ್ಟು ದಿನ ಇಬ್ಬರಿದ್ದೀವಿ, ಈಗ 3 ಜನ ಆಗಿಬಿಟ್ಟಿದ್ದೀವಿ. ಥಿಂಗ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟೈತೆ. ಬೇರೆ ಕಡೆ ಎಲ್ಲಿಡೋಕ್ಕೂ ಜಾಗ ಇಲ್ಲ, ಇಲ್ಲೇ ಇಡಬೇಕು. ಕೆಲವೊಂದು ಟೈಮ್ ನನಗೆ ಕೂತ್ಕೊಂಡು ಊಟ ಮಾಡೋದಕ್ಕಿಂತ ಓಡಾಡಿಕೊಂಡು ನಿಂತ್ಕೊಂಡು ಊಟ ಮಾಡಿದ್ರೇ ಖುಷಿ ಅನಿಸುತ್ತೆ. ನಿಂತ್ಕೊಂಡು ಊಟ ಮಾಡೋದು ತಪ್ಪು, ಅನ್ನಕ್ಕೆ ತುಂಬ ಗೌರವ ಕೊಡಬೇಕು. ಬಟ್ ಸಮ್ಟೈಮ್ಸ್ ನನಗೆ ನಿಂತ್ಕೊಂಡು ಓಡಾಡ್ಕೊಂಡು ಊಟ ಮಾಡಿದ್ರೆ ಖುಷಿ ಅನಿಸುತ್ತೆ. 7:30ಗೆ ಜಿಮ್ಮಿಂದ ಬಂದು 8:30-9 ಗಂಟೆವರೆಗೂ ರೆಡಿ ಆಗಿದೆಯಾ? ಟಿಫನ್ ಮಾಡ್ದಾ? ಮತ್ತೆ ಬಂದಪ್ಪ ಈ ಡೂಪ್ಲಿಕೇಟ್ ನನ್ನ ಮಗ. ಯಾವ ಡ್ರೆಸ್ ಹಾಕೊಂಡು ಹೋಗ್ತೀಯ ಆಫೀಸ್ಗೆ? ನಾನು ಯಾವುದಾದ್ರೂ ಹಾಕೊಂಡು ಹೋಗ್ತೀನಿ, ನಿನ್ಗೆ ಯಾಕಪ್ಪ? ನನ್ನ ಪಾಡಿಗೆ ನನಗೆ ಬಿಟ್ಬಿಡು. ಹೇಳ್ದಷ್ಟು ಕೇಳು, ಬ್ಲ್ಯಾಕ್ ಪ್ಯಾಂಟು ಗ್ರೇ ಶರ್ಟ್ ಹಾಕೊಂಡೋಗು. ನಾನಿಲ್ಲ ಅಂದರೆ ನೀನು ಇಲ್ಲವೇ ಇಲ್ಲ. ನಾನು ಹೇಳ್ದಂಗೆ ಕೇಳಿದರೆ ಬದುಕೊಂಡೆ. ಸರಿ ಬಿಡು, ನೀನು ಹೇಳ್ದಂಗೆ ಆಗಲಿ. ಬ್ಲ್ಯಾಕ್ ಪ್ಯಾಂಟು ಗ್ರೇ ಶರ್ಟ್ ಹಾಕೊಂಡು ಹೋಗ್ತೀನಿ. ಸರಿ, ಶರ್ಟ್ ಹಾಕು. ಓಕೆ, ಬೇಗ ಡ್ರೆಸ್ ಮಾಡಿಕೊಂಡು ವಾಚ್ ಹಾಕ್ಕೊಂಡೋಗು. ವಾಚ್ ಮರ್ತೋಗ್ಯ. ಜೊತೆಗೆ ಹೆಂಗೆ ಪರ್ಫ್ಯೂಮ್ ಹಾಕ್ಕೊಂಡೋಗು, ಸರಿನಾ? ಮತ್ತು ಇನ್ನೊಂದು, ಗಾಡೀಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡೇ ಹೋಗ್ಬೇಕು. ಯಪ್ಪ ಸರಿ ಬಿಡು, ಹಾಕ್ಕೊಂಡು ಹೋಗ್ತೀನಿ ಅಂದರೆ ಹಾಕ್ಕೊಂಡು ಹೋಗ್ತೀನಿ. ಸರಿ, ಹುಷಾರಾಗಿ ಆಫೀಸ್ಗೆ ಹೋಗ್ಬಾ. ಮತ್ತೆ ಸಾಯಂಕಾಲ ಸಿಗ್ತೀನಿ, ಇಲ್ಲಾಂದರೆ ನಾಳೆ ಸಿಗ್ತೀನಿ. ಸರಿ ಆಯಿತು. ನೀನು ಇಲ್ಲೇ ಇರು, ಆಫೀಸಲ್ಲೂ ಬಂದು ತೊಂದರೆ ಕೊಡಬೇಡ ಸರಿನಾ? ಈವ್ನಿಂಗ್ ಮತ್ತೆ ಬರ್ತೀನಿ, ಆಮೇಲೆ ಬೇಕಾದರೆ ಹೇಳ್ಕೊಡುವಂತೆ ಸರಿನಾ? ನಾನೀಗ ಡ್ರೆಸ್ ಮಾಡಿಕೊಂಡು ಹೋಗ್ತೀನಿ, ಟೆನ್ಷನ್ ತಗೋಬೇಡ, ಓಕೆನಾ? ಇಷ್ಟೊಂದು ಲೇಟಾಗಿ ಬಂದರೆ ಹೆಂಗೆ ಮೇಡಮ್? ಕೀ ಕೊಡಿ.
ಇವತ್ತು ಬೆಳಗ್ಗೆ ಆಫೀಸಲ್ಲಿ ಪಾರ್ಟಿ ಬಗ್ಗೆ ಡಿಸ್ಕಷನ್ ಆಯಿತು. ನೀವು ನಾನ್ ವೆಜ್ ತರಿಸ್ತೀರಾ ವೆಜ್ ತರಿಸ್ತೀರಾ ನೀವು ಹೇಳಿ. ನಾನ್ ವೆಜ್ಜು ಮೇಡಮ್ ತಿಂತಾರಂತೆ ಭರ್ಜರಿ ನೀನು ನನಗೆ ವೆಜ್ಜೆಲ್ಲ ಆಗಲ್ಲ. ಲೋಕೇಶ್ ಸರ್ ನಿಮಗೆ ಹಾಂ ಚೆನ್ನಾಗಿತ್ತಲ್ಲ. ಅವತ್ತು ಕರ್ಕೊಂಡು ಮರಗೆ ಅಂತ ಆರ್ತಿ ಎದುರಿಗೆ ಮಾಡಿದ್ದು ಆ ಬಿಂದಿನಲ್ಲಿ ಆರ್ತಿ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಎಷ್ಟು ಕೋಳಿ ತಿಂದು ಇದು ಮಾಡ್ಬಿಟ್ಟವನೆ ಅದನ್ನ ತೋರಿಸ್ತಾರೆ ಮತ್ತೆ ಹಂಗಾದ್ರೆ ಬಾಕ್ಸ್ ಅಲ್ಲಿ ಒಳ್ಳ ಐತೆ ಚೂರು ಹಂಚ್ಕೊಂಡು ತಿಂದ್ಬಿಟ್ಟು ಖಾಲಿ ಇವತ್ತು ನಮ್ಮ BM ಮೇಡಮು ಪಾರ್ಟಿ ಕೊಡಿಸ್ತೀನಿ ಏನಾದರೂ ನಾನ್ ವೆಜ್ ಊಟ ತಗೊಂಬರ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ನಾಗಣ್ಣ ನಾನ್ ವೆಜ್ ಊಟ ತರಕ್ಕೆ ಬಂದಿದ್ದೀವಿ. ನಮ್ಮ ನಾಗಣ್ಣ ಬಿರಿಯಾನಿ ಹಿಡ್ಕೊಂಡು ಬರ್ತವನೆ. ಎಷ್ಟಾಯಿತು? ಹಾಂ 14,200 ಕುತ್ಕೋ ಓವರ್ ಆಯ್ತು. ನನ್ನ ಕೆರಿಯರಲ್ಲಿ ಇಷ್ಟೊಳ್ಳೆ BMನ ನಾನು ನೋಡೇ ಇಲ್ಲ. ನೀವು ಬೇರೆ ಕಡೆ ಎಲ್ಲಾದರೂ ವರ್ಕ್ ಮಾಡ್ತಿದ್ರೆ ನಿಮ್ಮ BM ಹೇಗೆ ಏನು ಅಂತ ಕಮೆಂಟ್ ಮಾಡಿ. ಆಫೀಸಿಂದ ಜಸ್ಟ್ ಎಂಟ್ರಿ ಕೊಡ್ತಾ ಇದ್ದೀನಿ ರೂಮ್ಗೆ. ಈಗ ಊಟಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿಂದ ಬರ್ತಾನೆ ಯೋಚನೆ ಮಾಡ್ಕೊಂಡ್ಬಂದೆ. ಸ್ವಲ್ಪ ಸಾಂಬಾರಿದ್ದೆ ಮುದ್ದೆಗಿದ್ದೆ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಡೋಣ. ಮೊದಲು ಫ್ರೆಶ್ ಅಪ್ ಆಗ್ತೀನಿ. ನೈಟ್ ಊಟಕ್ಕೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನೋಡ್ತಿರೋರು ತುಂಬ ಜನ ಬ್ಯಾಚುಲರ್ಸ್ ಹುಡುಗರು ಇದ್ದಾರೆ. ಬ್ಯಾಚುಲರ್ಸ್ಗೆ ಯಾರ್ಯಾರಿಗೆ ಮುದ್ದೆ ಮಾಡೋಕ್ಕೆ ಬರುತ್ತೆ ಕಮೆಂಟ್ ಮಾಡಿ ನೋಡೋಣ. ಆಲ್ಮೋಸ್ಟ್ ತುಂಬ ಜನಕ್ಕೆ ಬರುತ್ತೆ, ಬಟ್ ಕಮೆಂಟ್ ಮಾಡಿ ಯಾರ್ಯಾರು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನನಗೆ ರೈಸ್ಗಿಂತ ಮುದ್ದೆ ತಿನ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ 3 ಹೊತ್ತು ಮುದ್ದೆ ಮಾಡಾಕೋದ್ರೂ ತಿಂತೀನಿ ನಾನು. ರೈಸೇ ತಿನ್ನೋಕ್ಕಾಗಲ್ಲ. ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ಮುದ್ದೆ ಮಾಡ್ತೀನಿ. ಮುದ್ದೆ ತಿಂದರೆ ಏನು ಗೊತ್ತಾ, ಫ್ಯಾಟ್ ಬರಲ್ಲ. ನಾನು ಸಣ್ಣ ಆಗಬೇಕು ಅನ್ನೋರು ಡೈಲಿ ಮುದ್ದೆ ತಿಂದರೆ ಸಣ್ಣ ಆಗ್ತಾರೆ. ರೈಸ್ ತಿಂದರೆ ಜಾಸ್ತಿ ಫ್ಯಾಟ್ ಬರುತ್ತೆ ಬೇಗ. ರೈಸ್ ಇಷ್ಟೇ ತಿಂದರೆ ಹೊಟ್ಟೆ ಹಿಂಗೆ ಮುಂದೆ ಬಂದಿರೋ ಥರ ಅನಿಸುತ್ತೆ. ನೀವು ಮುದ್ದೆ ಎಷ್ಟೇ ತಿಂದ್ರಿ ಹೊಟ್ಟೆ ಮುಂದೆ ಬಂದಿರೋ ಥರ ಫೀಲ್ ಆಗಲ್ಲ. ಬನ್ನಿ ಮುದ್ದೆ ಊಟ ಮಾಡೋಣ. ಚೆನ್ನಾಗಿದೆ. ನಾನು ಈ ಬ್ಲೂಟೂತ್ ಯಾವಾಗಲೂ ಯಾಕೆ ಹಾಕಿರ್ತೀನಿ ಅಂದರೆ ನಾನು ಮಾತಾಡಿದ್ದು ವಾಯ್ಸ್ ಕರೆಕ್ಟಾಗಿ ಕ್ಯಾಚ್ ಆಗಲ್ಲ. ಇದಿದ್ರೆ ಕರೆಕ್ಟಾಗಿ ವಾಯ್ಸ್ ಕವರ್ ಆಗುತ್ತೆ ಅಂತ ಅಷ್ಟೇ. ಮುದ್ದೆ ತಿಂದರೆ ಏನೋ ಒಂಥರ ಸಮಾಧಾನ ರೈಸ್ಗಿಂತ. ಬಟ್ ಏನು ಗೊತ್ತಾ, ಮುದ್ದೆ ತಿಂದಮೇಲೆ ಇಷ್ಟಾದರೂ ರೈಸ್ ಇರಬೇಕು. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಲಾಗ್. ನಾನು ಇನ್ನೇನು ಊಟ ಮಾಡಿಕೊಂಡು ಮಲ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.